ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಮೊದಲು ಕಾಲಂದಳಿ ಅಂತಂದೇಳಿ ಹೇಳಿ ಖಾಲಿ ನಮ್ಮ ಕರಾವಳಿ ಭಾಗದಲ್ಲಿ ಮಾತ್ರ ಗೊತ್ತಿ, ಒಂಥರ ಹೆಮ್ಮೆ ಅನ್ಸುತ್ತೆ ಈ ಕರಾವಳಿಗೆ ಹುಟ್ಟಿ ಇದನ್ನೆಲ್ಲ ನಾವು ಕಣ್ಣಾರೆ ಕಾಣ್ತಿದ್ದಕ್ಕೆ. ಎರಡೂವರೆ ಗಂಟೆ ಆಯ್ತು, ಎಲ್ಲ ಈಗ ಬರ್ತಿದ್ರು. ನಾನೊಂಚೂರು ಬೇಗ ಬಂದು ತಪ್ಪು ಮಾಡಿ ಅಂತ ಕಟ್ಕೊಂತಿದ್ರ. ಅದೆಲ್ಲ ತೆಂಗಿನ ಮರದ ಗರಿ ಬತ್ತಲ್ಲ, ಅದ್ರಿಂದ ಪ್ರಿಪೇರ್ ಮಾಡೋದು. ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಲ್ಲ ಹೆಂಗಿದ್ರಿ, ಹುಷಾರಿದ್ರಿ ಅನ್ಕಂತೆ. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೆ ಅಂತೇಳಿ ಹೇಳ್ರೆ, ನಮ್ಮ ಕುಂದಾಪುರ ತಾಲೂಕಿಗೆ ಕಟ್ಬೇಲ್ತೂರು ಎಂಬ ಗ್ರಾಮ ಇತ್ತು, ಅಲ್ಲಿ ಭದ್ರಮಾಂಕಾಳಿ ದೇವಸ್ಥಾನ ಇತ್ತು. ಸೊ ಅಲ್ಲಿ ಇವತ್ತು ಕಾಲ ನಡೀತಿತ್ತು. ಇವತ್ತಲ್ಲ, ಒಂದು ಹೆಚ್ಚು ಕಮ್ಮಿ ಒಂದು ವಾರದಿಂದ ನಡೀತಿತ್ತಕಂತ. ಇವತ್ತು ಲಾಸ್ಟ್ ದಿವಸ ಅದ್ರದ್ದು ಕಾಲ ಅಂದರೆ ಗೊತ್ತಿರುತ್ತೆ ನಿಮ್ಗೆ. ಆಲ್ಮೋಸ್ಟ್ ಯಾರು ಕಾಂತಾರ ಮೂವಿಯಲ್ಲಿ ಕಂಡಿರ್ತೀರಿ ಕಾಲ ಅಂದ್ರೆ ಅಂತ. ಮೊದಲು ಕಾಲಂದಳಿ ಅಂತಂದೇಳಿ ಹೇಳಿ ಖಾಲಿ ನಮ್ಮ ಕರಾವಳಿ ಭಾಗದಲ್ಲಿ ಮಾತ್ರ ಗೊತ್ತಿತ್ತು. ಈಗ ಕಾಂತಾರ ಮೂವಿ ಎಲ್ಲ ಬಂದ್ರ ಮೇಲೆ ವರ್ಲ್ಡ್ ವೈಲ್ಡ್ ಗೊತ್ತಾಯ್ತು ನಮ್ಮ ಕರಾವಳಿ ಸಂಸ್ಕೃತಿ ಅಂತ ಇತ್ತು, ಕರಾವಳಿ ದೈವಾರಾಧನೆ ಅಂದೇಳಿ ಅಂತ ಇತ್ತು. ಇದು ಆಲ್ಮೋಸ್ಟ್ ವರ್ಲ್ಡ್ ವೈಲ್ಡ್ ಗೊತ್ತಾಯ್ತು. ಒಂಥರ ಹೆಮ್ಮೆ ಅನ್ಸುತ್ತೆ ಈ ಕರಾವಳಿಗೆ ಹುಟ್ಟಿ ಇದನ್ನೆಲ್ಲ ನಾವು ಕಣ್ಣಾರೆ ಕಾಣ್ತಿದ್ದಕ್ಕೆ ಹೆಮ್ಮೆ ಅನ್ಸುತ್ತೆ. ಪಾಪ ಕೆಲವರು ಎಲ್ಲೆಲ್ಲಿಂದೆಲ್ಲ ಬತ್ತರು. ಕಾಂತಾರ ಮೂವಿ ರಿಲೀಸ್ ಆದ ಟೈಮಿಗಂತೂ ಎಲ್ಲೆಲ್ಲಿಂದೆಲ್ಲ ನನ್ನ ಫ್ರೆಂಡ್ಸೇ ಬಂದಿರು ಬ್ಯಾಂಗ್ಳೂರಿಂದೆಲ್ಲ. ಹೆಂಗಿತ್ತು ಮಾರ ಕಾಲ ಕಾಣಕ್ ನಾನು ಅಂದೇಳಿ ನಾನು ಕರ್ಕೊಂಡೋಗಿ ತೋರಿಸಿ. ಇದೇ ಭದ್ರಮಾಂಕಾಳಿ ದೇವಸ್ಥಾನದಾಗೆ ನಾನು ಕರ್ಕೊಂಡೋಗಿ ತೋರಿಸಿ ಇದೆ. ಆ ಟೈಮಲ್ಲಿ ಒಂದು ರೀಲ್ಸು ಮಾಡಿ ಇದೆ. ಇವತ್ತು ಬೆಳಿಗ್ಗೆವರೆಗೂ ಇತ್ತು ಅನ್ಸುತ್ತೆ. ಇವತ್ತು ಲಾಸ್ಟ್ ಡೇ. ನಾನು ಹೊರಟಿದ್ದೆ ಆಲ್ಮೋಸ್ಟ್ 9:30 ಆಯ್ತು. ಅಲ್ಲಿ ಇನ್ನೂ ರೆಡಿಯೇ ಇಲ್ಲ ಅನ್ಸುತ್ತೆ. ನಾನು ಇನ್ಸ್ಟಾಗ್ರಾಮ್ ಇದು ಯೂಟ್ಯೂಬ್ ಲೈವ್ ಇತ್ತು ಕಾಲದ್ದು. ಯೂಟ್ಯೂಬ್ ಲೈವಲ್ಲಿ ಕಂಡೆ ರೆಡಿಯೇ ಇಲ್ಲ, ಸ್ಟಾರ್ಟ್ ಆಗಿಲ್ಲ ಇನ್ನು. ಅಂತ ರೆಡಿ ಆತ್ರ ಹೆಂಗೆ ರೆಡಿ ಆತ್ರ ತುಂಬ ಒಳ್ಳೆ ಪ್ರೊಸೀಜರ್. ನ್ಯಾಚುರಲ್ ಆಗಿ ಈ ತೆಂಗಿನ ಗರಿ ಅದೆಲ್ಲ ಎಂತ ಬತ್ತು ಅದನ್ನೇ ಯೂಸ್ ಮಾಡ್ಕೊಂಡು ಕಿರೀಟ ಅದೆಲ್ಲ ಮಾಡಿ ರೆಡಿ ಆತ್ರ. ಅದನ್ನೆಲ್ಲ ನಾನೀಗ ಹೋಗಿ ನಂಗೆ ಸಿಕ್ಕರೆ ನಾನು ಶೂಟ್ ಮಾಡಿ ಹಾಕ್ತೆ. ಮತ್ತೆಂತಂದೇಳಿ ಹೇಳಿದ್ರೆ, ಬೆಳಗಾಪುಲರಿಗೆ ಇತ್ತು, ನಂಗೆ ಬೆಳಗಾಪುಲರಿಗೆ ಕಾತಿಲ್ಲ. ನಾನು ಒಂದು 12-1 ಗಂಟೆವರೆಗೆ ಟ್ರೈ ಮಾಡ್ತೆ. ಫ್ಯಾಮಿಲಿ ಒಟ್ಟಿಗೆ ಹೋಗ್ತಿದ್ದೆ. ಸೊ ಹಂಗಾಗಿ ನಾವೇ ಯಾರೇ ಬೆಳಗಾಪುಲರಿಗೆ ಇದ್ದೆ ಅಂತ ಮಾಡ್ಲಕ್ಕೆ ಇವತ್ತು ಫ್ಯಾಮಿಲಿ ಬತ್ತೆ ಅಂದರೆ. ಎಂತಕ್ಕಂದ್ರೆ ಮೊನ್ನೆ ಕುಂದ ಉತ್ಸವಕ್ಕೆ ಯಾರನ್ನೂ ಕರ್ಕೊಂಡೋಗಿಲ್ಲ, ಮನೆ ಮಕ್ಕಳೆಲ್ಲ ಹಾಪ ಕರ್ಕೊಂಡು ಹೋಗಿದ್ದೆ. ನಾವು ಹೋತಿಲ್ಲ ಅಂದೇಳಿ ಸುಳ್ಳು ಹೇಳಿ ಹೋಯ್ದೆ. ಈ ವ್ಲಾಗ್ ಕಂಡರೆಲ್ಲ ಕೂಗ್ತಿದ್ರು ನಮ್ಗೆ ಕರ್ಕೊಂಡೋಗಿಲ್ಲ ಅಂದೇಳಿ. ಇವತ್ತು ಕಾಲಕ್ಕೆ ಹೋತೆ ಅಂದೆ, ಅದಕ್ಕೆ ಮಕ್ಕಳು ಎಲ್ಲ ಬತ್ತೆ ಅಂದ್ರೆ, ಮನೆಯವರು ಬತ್ತಿದ್ರು. ಬನ್ನಿ ಹೆಂಗಿರುತ್ತೆ ಕಾಲ, ಹೆಂಗೆಲ್ಲ ನಡೀತಾ ಅಂದೇಳಿ ಆದಷ್ಟು ಕ್ಲಿಯರ್ ಆಗಿ ತೋರಿಸ್ತೆ. ಫುಲ್ ವೀಡಿಯೋ ಕಾಣಿ, ಲಾಸ್ಟ್ವರೆಗೂ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಬ್ಬ ತೆಗಿಲಿಲ್ಲ ಅಲ್ಲ ಅಲ್ಲ ಮೊನ್ನೆ ದೇವರನ್ನು ಇಲ್ಲೆಲ್ಲ ರೆಡಿ ಆಗ್ತಿದ್ರು ಗಾಡಿ. ಆಲ್ಮೋಸ್ಟ್ ನಾನು ಹೇಳಲ್ಲ, ಇದು ತೆಂಗಿನ ಗರಿಯಿಂದೆಲ್ಲ ಮಾಡಿರ್ತಾರೆ. ಕಾಸ್ಟ್ಯೂಮ್ ಎಲ್ಲ ಬಿಟ್ಟು ಅದೆಲ್ಲ ತೆಂಗಿನ ಗರಿ ಮತ್ತು ಮಂತ್ರಿಗಣದಲ್ಲಿ ಬರ್ತದೆ, ಭಯಂಕರ ಇರುತ್ತೆ. ಇದಕ್ಕೆ ಮುಡ ಅಂತ
ಇದು ಲಾಸ್ಟ್ ಬೆಳಿಗ್ಗೆ ತಗೊಂಡು ಆರಿಸ್ತಾರೆ. ಇದು ಅಮ್ಮನವ್ರ ಮೂಡ ಅಂದಲ್ಲಿ ಕರೀತಾರೆ. ಕೆಲವ್ರು ಕೋಲಕಾಂಬರಿ ಗೊತ್ತಿರುತ್ತೆ ನೋಡಿ. ಕೋಲ ಇದೀಗ ಸ್ಟಾರ್ಟ್ ಆಯಿತು. ನಾವು ಇಲ್ಲೆಲ್ಲ ರೆಡಿ ಆಗ್ತಿದ್ರ, ಇಲ್ಲಿ ರೆಡಿ ಆಗಿ ಅಲ್ಲಿ ಸ್ಟಾರ್ಟ್ ಆಗ್ತ. ಬನ್ನಿ ತೋರಿಸ್ತೆ ಈಗ. ಗಾಡಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿರ. ನಿಮ್ಮ ಹೆಸರೆಂತ? ಹಾಂ, ಸೃಜನ್. ನಿಮ್ಮದು ಯೂಟ್ಯೂಬ್ ಚಾನಲ್ ಇತ್ತಲ್ಲ, ಹೆಸರೆಂತ? S94 ಗೇಮ್ಸ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡು ಕೇಳಿದೆಕ್ಕ. ಹೇಗಿತ್ತ? ಹಾಂ, ಹೌದು, ಅದು ವೀಡಿಯೋ ತೆಗಿತ್ತು, ಫೋಟೋ ತೆಗೋಗಾತ್ಲ ಈಗ. ತೆಗೆದ ಹಾಯ್ ತೆಗೆದ ಕಾಲ ಸ್ಟಾರ್ಟ್ ಆಯ್ತು. ಅವ್ರ ಮೈನ್ ಕ್ಯಾರೆಕ್ಟರ್ ಬಂದು ಇನ್ನೂ ಸುಮಾರು ಹೊತ್ತಿತ್ತು. ಹಂಗಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಿತ್ತು. ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಸಿಕ್ಕಿದ್ದೆ ಕಣಿ. ಸಬ್ಸ್ಕ್ರೈಬರ್ ಮಕ್ಕಳೊಟ್ಟಿಗೆ ಕೂತ್ಕೊಂಡು ಸುಮ್ಮನೆ ಗಮ್ಮತ್ತು ಮಾಡ್ತಿದ್ದೆ. ಮನೆಯವರೆಲ್ಲ ಆ ಬದಿಗಿದ್ರಕ ಅಂತ. ಸುಮಾರು ಒಂದು 12-1 ಗಂಟೆ ಆಯ್ತು ಸ್ಟಾರ್ಟ್ ಆಪತ್ತಿಗೆ. ಅಷ್ಟೊತ್ತವರೆಗೆ ವೆಯ್ಟ್ ಮಾಡ್ಕೊ. ಹಾಂ, ಈಗ 11:30 ಅಷ್ಟೇ. ಇನ್ನೂ ಒಂದು ಅರ್ಧ-ಮುಕ್ಕಾಲು ಗಂಟೆಗೆ ಆಯ್ತು. ಕಾಂಬ ಎಂತ ಆಗ್ತದಲ್ಲಿ. ಕರಾವಳಿಯ ಖ್ಯಾತ ಫೋಟೋಗ್ರಾಫರ್ ನಿತಿನ್ ಆಚಾರ್ಯ ಬಂದಿದ್ದಾರೆ. ಕ್ಯಾನನ್ ಗುರು, ಕ್ಯಾನನ್ ಅದು ರುದ್ರಾಕ್ಷಿ ಪ್ರಯಾಗ್ರಾಜ್ ಸ್ಪೆಷಲ್. ಮುಂದ್ಗಡೆ ಇರೋ ಮುಚ್ಚಳ ತಕೊಳ್ಳಲ್ಲಿ ಕ್ಯಾಮರಾನೇ ಆನ್ ಮಾಡ್ಲಾಗ್ರೆ. ಇನ್ನು ಮುಂದ್ಗಡೆ ಬಂದ 9:30 ಬಂದಲ್ಲ. 9:30, 10, 12, 2 ಗಂಟೆ ಆಯ್ತು. ಎಲ್ಲ ಈಗ ಬರ್ತಿದ್ರು. ನಾನೊಂಚೂರು ಬೇಗ ಬಂದು ತಪ್ಪು ಮಾಡಿನಾಗ. ನೀವೆಲ್ಲ ಬಂದು ಸರಿ ಆಯ್ತು. ನಮ್ಮ ರಾಜೇಶ್ ಬರ್ತೇನಪ್ಪ, ಎಲ್ಲಿ ಹೋದ ಅಂದ್ಬಿಟ್ಟ ಇಲ್ಲ ಬಂದ. ನಮಸ್ಕಾರ. ಅದೇ ಜೋರ ಹಬ್ಬ. ನಮಸ್ಕಾರ. ಜೋರ? ಫೈನಲಿ ರೆಡಿ ಆಯ್ರಿ ಗಾಡಿ. ರೆಡಿ ಆಗ್ತಿದ್ರು.
ಇನ್ನೊಂದು ಸ್ವಲ್ಪ ಹೊತ್ತು ರೆಡಿ ಹತ್ರ ಅನ್ಸುತ್ತೆ. ಟೈಮ್ ಎಷ್ಟು? 1:30. 9:30 ಬಂತು, ಈಗ 1:30. ಈ ಮೂಮೆಂಟಿಗೋಸ್ಕರ ಕಾಯ್ದಿತ್ತು. ಬನ್ನಿ ಶೂಟ್ ಮಾಡುವ. ಏನಂತ ಬಾಯಿ ಕಳ್ಕಂತ ಸಾರಿ, ಬಾಯಿ ಕಳ್ಕಂತಾರಪ್ಪ ಇವರು. ರಾಯೇಶ್ ಅವರೇ ಏನಂತೀರ ಇದ್ರ ಬಗ್ಗೆ? ನಮ್ಮ ಬ್ಲಾಗಲ್ಲಿ ಫಸ್ಟ್ ಬರ್ತಾರೆ ರಾಯೇಶ್ ಅವರು. ತುಂಬ ನಾಚಿಕೆ ವ್ಯಕ್ತಿ, ಮೃದು ಸ್ವಭಾವದವರು. ಹೆಮ್ಮಾಡಿಯಲ್ಲಿ ಎಲ್ಲಿ ಸಿಕ್ಕರು ಒಂದು ಕೈ ಮಾಡ್ತಾರೆ. ಇರೋತಿದ್ದ ಪಾಪ ಗೊಂಡಿ ನಿದ್ರಿ ಒಂದು ಕೊಂಡಲ್ಲ ಅಂತಿಲ್ಲ. ನಾಳೆ ಶಾಲೆ ಇತ್ತಕತ್ ಬೆಳಿಗ್ಗೆ ಎದ್ದು, ಈಗ ನಿದ್ರಿ ಬಿಟ್ಟಿನಪ್ಪ. ನಾಳೆ ಶಾಲೆ ಕೂರುದಿತ್ತಾನ? ಮಂತ್ರಿಗಣ ಇವರೇ ಆಲ್ಮೋಸ್ಟ್ ರೆಡಿ ಆಯ್ರಿ. ಕಾಸ್ಟ್ಯೂಮ್ ಎಲ್ಲ ಹಾಕಿ ರೆಡಿ ಆಯ್ರು. ನಾನು ಹೇಳಲ್ಲ ಆಗಳ, ಈ ಕೆಳಗಡೆ ಅಂತ ಕಟ್ಕೊಂತಿದ್ರು ಅದೆಲ್ಲ ತೆಂಗಿನ ಮರದ ಗರಿ ಬತ್ತಲ್ಲ, ಅದ್ರಿಂದ ಪ್ರಿಪೇರ್ ಮಾಡೋದು. ಇದು ಆಲ್ಮೋಸ್ಟ್ ತೆಯ್ಯಮ್ ಅದರಲ್ಲೆಲ್ಲ ಸಿಮಿಲರ್ ಇರುತ್ತೆ ಕಾಸ್ಟ್ಯೂಮು, ಬಟ್ ಅವ್ರದ್ದು ಒಂಥರ ಚೇಂಜ್ ಇರುತ್ತೆ. ಬಟ್ ಇದೇ ಮೆಟೀರಿಯಲ್ ಮಾಡೋದು ಈ ಕಣಿ. ಇನ್ನೊಂದು ಸ್ವಲ್ಪ ಹೊತ್ತು ರೆಡಿ ಆತ್ರ.
ನಂಬಿಕೆಯಿಂದ ಮಾಡಿದಂತಹ ಕಟ್ಟುಕಟ್ಟಲೆ ಸೇವೆ ಹಾಗೂ ಅಮ್ಮನ ಮುಡಿ ಸೇವೆ. ಅಮ್ಮನಡಿ ಗ್ರಾಮದಿಂದ ಮಾಂಬಾಯಿಗೆ ಕೊಡುವಂತ ಮುಡಿಸ್ಯಾವೆ ಅವಳಾಳ ಸೇವೆ ಅಮ್ಮನಿಗೆ ಮುಡಿಸೇವೆ ಪರಿವಾರ ನಮಗೆ ಶಕ್ತಿ ಆದಂತ ನಮಗೆಲ್ಲವರಿಗೂ ಸಿಂಗಾರದ ಸೇವೆ ಅಲ್ವಗಳಾಳ ಶ್ರುತಿ ಪ್ರಕಾರವಾಗಿ ಇವತ್ತಿನ ದಿನದಲ್ಲಿ ಕೊಟ್ಟಂತ ಸೇವೆಗಳಾಳೆ ಹೆಚ್ಚು ಕಡಿಮೆಯೋ ಲೋಪವೋ ದೋಷವೋ ಇರಬಹುದು. ನರಮನುಷ್ಯರು ಮಾಡುವಂತ ಸೇವೆ ನಾವು ಉತ್ತಮವಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಂತ ಮಾಡ್ತಾರೆ. ಅದರಲ್ಲಿ ತಪ್ಪು ಒಪ್ಪು ಇರಬಹುದು. ನಮ್ಮ ದೃಷ್ಟಿಯಲ್ಲಿ ತಪ್ಪನ್ನು ಬಿಟ್ಟು ಒಪ್ಪನ್ನು ಕೊಟ್ಟು ಶ್ರೇಯಸ್ಸನ್ನು ಕೊಡ್ಬೇಕಂತ ಹೇಳಿ ಕೇಳಿಕೊಳ್ತೇವೆ. ಪ್ರಕಾರವಾಗಿ ನರರು ಮಾಡುವಂತ ಸೇವೆ ಎನ್ನುವಂತಹದ್ದು ರಾಶಿ ಪೂಜಾ ಅಂತ ಹೇಳ್ತಾರೆ. ಹಾಗಾದ್ರೆ ನರ ಮನುಷ್ಯರು ಮಾಡ್ತಕ್ಕಂಥ ಸೇವೆಯಲ್ಲೇ ಅನೇಕ ರೀತಿಗಳ ತಪ್ಪು ಒಪ್ಪುಗಳಿರ್ತವೆ. ಆ ತಪ್ಪು ಒಪ್ಪುಗಳಿದ್ದಿದ್ರೆ ಅದು ನಿನ್ನ ಸಾನ್ನಿಧ್ಯದಲ್ಲಿ ಶಿಟ್ಟಿಗೂ ಮಾಮ ಎದ್ದೆ ಅನುಮತಿಯನ್ನ ಕೇಳು, ಯಜಮಾನ ಯಜಮಾಂತಿಯಲ್ಲಿ ಅನುಮತಿಯನ್ನ ಕೇಳು. ನಾವು ಕೊಟ್ಟಂತ ಸೇವೆಯನ್ನ ಸಂತೋಷದಲ್ಲಿ ಸ್ವೀಕಾರ ಮಾಡಿಕೋ ಮಂತ್ರಿ ಎಂಬಂತ ವಿಚಾರ. ಈ ಕಾಲದಲ್ಲಿ ತಪ್ಪಂದಿದ್ರು ಬರುವ ಕಾಲಕ್ಕೆ ಸರಿ ಮಾಡ್ತೇನೆ, ಹೌದಲ್ವಾ ಮಳಾಳೆ? ಬರುವ ಕಾಲಕ್ಕೆ ಸರಿ ಇದ್ದಿದ್ರೆ ಮತ್ತೊಂದು ಕಾಲಕ್ಕೆ ಸರಿ ಮಾಡ್ತೇನೆ. ನಿನ್ನ ದೃಷ್ಟಿಗೆ ಬಿಟ್ಟದ್ದು ಅದು. ಯಾವುದೇ ವಿಚಾರ ಇರಲಿ, ನಾವು ಮನುಷ್ಯರು ಮಾಡುವಂತದ್ದು ಹೆಚ್ಚು ಕಡಿಮೆ ಇರಬಹುದು. ಅದರಲ್ಲಿ ನಾನು ಅದರಲ್ಲೇ ಹೇಗೆ ಸುಧಾರಿಸ್ಕೊಂಡು ಹೋಗ್ಬೇಕು, ಭಕ್ತರನ್ನು ಕಾಯ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ನಾವು ತಪ್ಪಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನರಮನುಷ್ಯರು ನಾವೆಲ್ಲ ಒಟ್ಟಾಗಿ ಮಾಡುವಂತ ಸೇವೆ. ಇವತ್ತಿನ ದಿನದಲ್ಲಿ ಕೊಟ್ಟಿರತಕ್ಕಂತ ಸೇವೆಯನ್ನ ಸಂಪೂರ್ಣವಾಗಿ ನನ್ನಮ್ಮನ ಅನುಮತಿಯ ಪ್ರಕಾರದಲ್ಲಿ, ಯಜಮಾನ ಯಜಮಾಂತಿಯ ಅನುಮತಿಯ ಪ್ರಕಾರದಲ್ಲಿ ಕೊಟ್ಟಿರತಕ್ಕಂತ ಸೇವೆಯಲ್ಲ ಹೆಚ್ಚಾಗ್ಲಿ ಕಮ್ಮಿ ಆಗ್ಲಿ ಮಾಯದಲ್ಲಿ ಒಪ್ಪಿಗೆ ಮಾಡಿಕೊಂಡಿದ್ದೇನೆ ಬಳ್ಳಾಳೆ. ಇದೇ ಪ್ರಕಾರವಾಗಿ ಅಂಬಲಾಡಿ ಗ್ರಾಮದಿಂದ ಇದೇ ಪ್ರಕಾರವಾದ ಮಿತ್ರಾಮರಿಯಲ್ಲಿ ಸೇವೆ ದಾರಿ ಕೊಟ್ಟವನು ನಾನೇ. ಆ ದಾರಿಗೆ ಮುಳ್ಳಾಗದಂತೆ ಸದಾ ಕಾಲ ಸಂರಕ್ಷಣೆ ಮಾಡ್ತೇನೆ. ಬರುವಂತಾಗಬೇಡ ಅಮ್ಮನಿಂದ ನನ್ನಿಂದ ಅನುಪ್ರಾರ್ಥನೆ ಬಯಪಡುವಂತಾಗಬೇಡ. ಅದೇ ಪ್ರಕಾರವಾಗಿ ನಡೆಸಿಕೊಡ್ತೇವೆ ಬಳ್ಳಾಳೆ. ಮಮ್ಮಯ್ಯ ಮುಡಿಸ್ತೇವೆ ಬಳ್ಳಾಳೆ. ಮುಡಿಸ್ತೇವೆಯನ್ನ ಚಾಚು ತಪ್ಪದೆ ಮೂರು ಮನೆಯನ್ನ ಕಾಯ್ತೇನೆ, 3 ಗ್ರಾಮವನ್ನ ಕಾಯ್ತೇನೆ, ನಂಬಿದಂತ ಸದ್ಭಕ್ತರನ್ನ ಕಾಯ್ತೇನೆ, ಸೇವೆ ಕೊಡ್ತೇನೆ ಬಳ್ಳಾಳೆ, ಸೇವೆ ಮಾಡ್ತೇನೆ ಬಳ್ಳಾಳೆ. ಇವನ್ನ ಹಿಡಕ ಹಸಿ ಎಂತ ಮೊಡ್ಲು ಹಿಡ್ಕೊಡು, ಹಸಿ ಮೊಡ್ಲು ಸೋಡಿ ಎಂತ ಮಾಡಿ ಕೊಡ್ತೀಯಲ್ಲ. ಇಂಟರ್ವ್ಯೂ ನಾ ಮಾಡಿ ಕೊಡ್ತೀನಿ, ಟೆನ್ಷನ್ ಮಾಡೋದು. ಗಾಡಿ ನನ್ನ ಸೀಸನ್ ಇತ್ತು, ನಾನು ಜನ ಬರಲ್ಲ. ನಾನು ಅಂದಿರು ನನ್ನ ಗುರುಗಳೆಲ್ಲ ಇದ್ರೆ ನೀ ಯಾಕೆ ಇರುತ್ತೆ
ಗುರುಗಳೆಲ್ಲ ಅಲ್ಲ, ನಂಗೆ ಅಂಡರ್ ಬಜೆಟ್ ಆಯ್ಕೆ ನೋಡಿ ಫ್ರೆಂಡ್ಸ್. ಇವ್ರು ಹೇಳಿದ್ದಾರೆ ಇವಾಗ ನಮ್ಮ ಮನೆಗೆ ಇಂಟೀರಿಯರ್ ಕೆಲಸ ನಾವೇ ಮಾಡೋದು. ಮಾಡ್ತೀವಿ. ಬಟ್ ಸ್ವಲ್ಪ ಬಜೆಟ್ ಸ್ವಲ್ಪ ಕಾಸ್ಟ್ಲಿ ಆಗ್ತಿದೆ. ನಮ್ಮ ಭರತ್ನಿಗೋಸ್ಕರ ಸ್ವಲ್ಪ ಕಮ್ಮಿ ಮಾಡಿ ಕಾಸ್ಟ್ಲಿ ಮಾಡ್ತೀವಿ ನಾವು. ಮತ್ತೇನಾದರೂ ಹೇಳಬೇಕಂದ್ರೆ ನಮ್ಮ ಹೆಮ್ಮಡಿ ರಾಜೇಶ್ ಅವರು ನಮಗೆ ಕಾಂಟ್ರಾಕ್ಟ್ ಕೊಟ್ಟವರು. ಒಂದು ನಿಮಿಷ ಇಲ್ಲಿತ್ತ ಅದು ಉತ್ತರ ಮತ್ತೆ ದೇವ್ರ ಕಾಲ ಸುಮ್ಮನೆ ಇವತ್ತು ಲಾಗಿಂಗ್ ಬಂದದಕ್ಕೋಸ್ಕರ ನಾನು ಸಿಕ್ಕದಕ್ಕೋಸ್ಕರ ಮತ್ತೊಂದು ಆರ್ಡರ್ ಕೊಟ್ಟರು. ಇದಕ್ಕೆ ಎಲ್ಲ ಶಾಕ್ಸಿ ರಾಜೇಶ್ ಮಾಡಿ ನಮ್ಮ ಕಟಿಂಗ್ ಶಾಪ್ ಇದು ಇಂಟೀರಿಯರ್ ಮಾಡಿದ್ದೇವ್ರೆ. ನೀರು ಬಾಟ್ಲಿ ಇಟ್ಟರೆ ಸೀದಾ ಕೆಳ ಹತ್ತಂದ್ರೆ ಅದೆಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಮಾಡೋತಿ ನಾನು ಇರಿಲ್ಲ. ಸಾರಿ ಕೇಳಿದೆ ಅದಕ್ಕೋಸ್ಕರ. ನೀರು ಬಾಟ್ಲಿ ರಿಮೋಟ್ ಕಂಟ್ರೋಲ್ ಅಂತ ಹಾಂ ಎಲ್ಲ ಇವರದ್ದು. ನೀವು ಕ್ವಶನ್ ಗೇಮ್ಗಿಲ್ಲ ಆನ್ಸರ್ ಮಾಡಿ. ಓಕೆ ಅಡ್ಲ ಧನ್ಯವಾದಗಳು. ಶುಭ ದಿನ. ಸಾಕ್ಷಿ ಇದ್ರಿ, ನೀವೆಲ್ಲರೂ ಇದ್ರಿ. ನಂಗೆ ಮನೆ ಒಳಗೆ ಇಂಟೀರಿಯರ್ ಮಾಡಿಸಿ ಕೊಡ್ತೀನಿ ಸರ್. ನೀವು ಒಂದ್ಸಲ ಹೇಳ್ಬಿಡಿ ಸರ್. ಹಾಂ ಮಾಡಿಕೊಡು, ಎಲ್ಲ ಮಾಡಿಕೊಡು. ಎಂತ ಮಾಡಿಕೊಡ್ತೀರಿ? ಇಂಟೀರಿಯರ್ ಡೀಟೇಲ್ಸ್ ಹೇಳಿ ಸರ್. ಮನೆ ಮಕ್ಕಳೆಲ್ಲ ಇಂಟೀರಿಯರ್ ಮಾಡಿ ಎಂತ ಗೊತ್ತಾಯ್ತು ನಿಮಗೆ? ಇಲ್ಲಿ ಮಂಡ್ಯ ಅದೇ ಆಯ್ತಾ ಇಲ್ಲ ನನಗೆ ಟಾಪ್ ಹ್ಯಾಂಗ ಶೂಟ್ ಮಾಡೋದು ರೈಲ್ವೆ ಟ್ರ್ಯಾಕ್ ಮೇಲೆ ಬೈಂತು ಬರೀಗಾಲ ಬೈಂದು ಮಾರ. ಡ್ರೋನ್ ಬರತ್ತವರಲ್ಲ ಡ್ರೋನ್ ತೆಗಿತಿದೆ, ಡ್ರೋನ್ ಶಾಟ್ ತೆಗಿತಿದ್ದಾರೆ. ನಮ್ಮ ಕತಿ ಗಾಣಿ ಹಿಂಗಾಯ್ತು ಇವತ್ತು. ರೈಲ್ ರಸ್ತೆ ತೋರುದಿಲ್ಲ ಗಣಿ ಇದೆ.
ಎಸ್, ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಿದ್ದೆ. ಆಲ್ಮೋಸ್ಟ್ ಕೋಲ ಕವರ್ ಮಾಡಿದೆ, ಇನ್ನೂ ಸುಮಾರು ಹೊತ್ತಿತ್ತು. ಬಟ್ ಆಯ್ತು, ಬೆಳಿಗ್ಗೆ 3 ಗಂಟೆ ಆಯ್ತು ಬಂತ, ನಿದ್ರಿ ಬಂದಂಗೂ ಇತ್ತು. ಹಾಗಾಗಿ ಇಲ್ಲಿಗೆ ವೀಡಿಯೋನ ಕ್ಲೋಸ್ ಮಾಡ್ತಿದ್ದೆ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲ. ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.